ಏರ್ಪೋರ್ಟ್ ಸುತ್ತಮುತ್ತಲು ಯಾವುದು ಹೈರೈಸ್ ಬಿಲ್ಡಿಂಗ್ಸೇ ಇರಬಾರ್ದು. 13 ಕಿಲೋಮೀಟರ್ ಈ ಥರ ಹೇಳ್ಕೊಂಡು ಹೋದರೆ ಅನೇಕ ಪ್ರಾಬ್ಲಮ್ಗಳಿದಾವೆ. ಇದರಲ್ಲಿ ಯಾವುದು ಕಡಖಂಡಿತವಾಗಿ ಈ ಪ್ರಾಬ್ಲಮಿಂದನೇ ಹಿಂಗಾಯಿತು ಅಂತ ಹೇಳೋಕ್ಕೆ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಆಗಬೇಕು ಮತ್ತು ಆ ಬ್ಲ್ಯಾಕ್ ಬಾಕ್ಸಸ್ಗಳು ಸಿಗಬೇಕು. ಅದನ್ನೆಲ್ಲ ನೋಡಿದ ಮೇಲೆ ಈ ಒಂದು ಮಾಹಿತಿ ಸಿಗುತ್ತೆ. ಯೂಶಲಿ ಎಮರ್ಜೆನ್ಸಿ ಡೋರ್ ಒಂದು 4-5 ಸೀಟ್ ಹಿಂದೆ ಇರೋರು ಆ ಕೆಲಸ ಮಾಡ್ಬೋದು, ಬಟ್ ಎಲ್ಲರಿಗೂ ಆ ಚಾನ್ಸ್ ಸಿಕ್ಕಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದು 3000 ಫೀಟಲ್ಲಿ ಹೈಟಲ್ಲಿ ಹೋಗಿ ಒಂದು ಸ್ಟೇಬಲ್ ಆಗಿ ಹೋಗ್ತಾ ಇದ್ದಿದ್ದರೆ ವಿಮಾನ ಒಂದು ಇಂಜಿನಲ್ಲೂ ಬೇಕಾದ್ರೆ ಅವರು 180 ಡಿಗ್ರಿ ಟರ್ನ್ ತೊಗೊಂಡು ಬಂದು ಲ್ಯಾಂಡ್ ಆಗ್ಬೋದಾಗಿತ್ತು. ಬಟ್ ಈ 675 ಫೀಟಲ್ಲಿ ಅವರಿಗೆ ಯಾವುದೇ ವಿಧವಾದ ಚಾನ್ಸಸ್ ಸಿಗಲ್ಲ. ಗುಜರಾತಿನ ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ಪತನ ದುರಂತದ ಘಟನೆ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ರಕ್ಷಣಾ ವಿಶ್ಲೇಷಕರಾದಂತಹ ಗಿರೀಶ್ ಲಿಂಗಣ್ಣ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಅಹಮದಾಬಾದ್ನಲ್ಲಾದಂತಹ ವಿಮಾನ ಪತನ ಆಗಿರುವಂಥದ್ದು, ದುರಂತದ ಘಟನೆ ಆಗಿರುವಂಥದ್ದು, ಏನು ಕಾರಣ ಆಗಿರ್ಬೋದು ಇದಕ್ಕೆ? ಏನು ತಾಂತ್ರಿಕ ದೋಷನ ಅಥವಾ ಪೈಲಟ್ ಅವರ ಒಂದು ಮಿಸ್ಟೇಕ್ ಏನಾಗಿರ್ಬೋದು ಅಂತ ಹೇಳ್ತೀರಾ ಈ ಘಟನೆ ಬಗ್ಗೆ? ನೋಡಿ, ಇದರಲ್ಲಿ ಅನೇಕ ದೋಷಗಳು ಕಂಡು ಬರುತ್ತೆ. ಫಸ್ಟ್ ಆಫ್ ಆಲ್, ಏರ್ಪೋರ್ಟ್ ಸುತ್ತಮುತ್ತಲು ಯಾವುದು ಹೈರೈಸ್ ಬಿಲ್ಡಿಂಗ್ಸೇ ಇರಬಾರ್ದು. 13 ಕಿಲೋಮೀಟ್ರ್ ಅದು ಕರೆಕ್ಟಾಗಿ ಅದು ಏರ್ಪೋರ್ಟ್ ಮಾಡಬೇಕಾಗಿರುವಂಥ ನಾಮ್ಸು. ಯಾಕಂದರೆ ಈ ಥರ ಈಗ ನೋಡಿ, ಇನ್ನೂ ಅದು ಮುಂದ್ಗಡೆ ಇರೋ ಲ್ಯಾಂಡಿಂಗ್ ಗೇರ್ ಫೋಲ್ಡೇ ಆಗಿರಲಿಲ್ಲ, ಅದು ಹೋಗಿ ಡ್ಯಾಶ್ ಆಯಿತು ಆ ಬಿಲ್ಡಿಂಗಿಗೆ. ಅದರಿಂದ ಆಯಿತಾ, ಬಿಲ್ಡಿಂಗ್ ಹೈರೈಸ್ ಬಿಲ್ಡಿಂಗ್ ಇತ್ತು, ಅದರಲ್ಲಿ ಅದನ್ನು ಅವಾಯ್ಡ್ ಮಾಡೋಕ್ಕೋಗಿ ಸಡನ್ನಾಗಿ ಆ ನೋಸ್ ನೋಡಿದ್ರೆ ಏರೋಪ್ಲೇನ್ ನೋಸ್ ಸಡನ್ನಾಗಿ ಹೈ ತೊಗೋತಾರೆ, ಲಿಫ್ಟ್ ಮಾಡ್ತಾರೆ. ಅದು ಏನಾರು ಅವಾಯ್ಡ್ ಮಾಡೋಕ್ಕೆ ಹೋದ್ರೆ ಪೈಲಟ್ಟು ಗೊತ್ತಿಲ್ಲ. ನೆಕ್ಸ್ಟು ಇಂಜಿನ್ ಸೌಂಡ್ ಬರುತ್ತೆ ಅಂತಾರೆ. ಇಂಜಿನ್ ಸೌಂಡ್ ಬರೋದು ಯಾವಾಗ ಅಂದರೆ ಬರ್ಡ್ ಹಿಟ್ ಆಗಿರ್ಬೋದು, ಇಲ್ಲ ಇಂಜಿನ್ ಒಳಗೆ ಕೆಲವು ಬ್ಲೇಡ್ಸ್ಗಳು, ಇಲ್ಲ ಯಾವುದೋ ಮೆಟೀರಿಯಲ್ ಯಾವುದೋ ಫೇಲ್ಯೂರ್ ಆಗಿರ್ಬೋದು. ಅದರಿಂದ ಥ್ರಸ್ಟ್ ಜನ್ರೇಟ್ ಆಗದೇನೆ ಕರೆಕ್ಟಾಗಿ ಆ ಮೇಲೆ ಎದೊಳಕ್ಕೆ ಈ ಪ್ರಾಬ್ಲಮ್ ಆಗಿರ್ಬೋದು. ನೆಕ್ಸ್ಟು ಫ್ಯೂಯಲ್ ಮೇಲೂ ಪ್ರಾಬ್ಲಮ್ ಇರ್ಬೋದು. ಕಂಟ್ಯಾಮಿನೇಟೆಡ್ ಫ್ಯೂಯಲ್ ಯೂಸ್ ಮಾಡಿದ್ರೆ ಇಂಜಿನಿಗೆ ಕರೆಕ್ಟಾಗಿ ಸಪ್ಲೈ ಆಗೋಲ್ಲ, ಕರೆಕ್ಟ್ ಥ್ರಸ್ಟ್ ಜನ್ರೇಟ್ ಆಗೋಲ್ಲ. ಥ್ರಸ್ಟ್ ಅಂದರೆ ಏರೋಪ್ಲೇನ್ ಮೂವ್ ಮಾಡಬೇಕಾಗಿರುವಂಥ ಫೋರ್ಸು, ಅದು ಜನ್ರೇಟ್ ಆಗದೆ ಹೋದರೆ ಅದು ಒಂದು ಪ್ರಾಬ್ಲಮ್ ಆಗ್ಬೋದು. ಫ್ಯೂಯಲ್ ಪಂಪ್ ವರ್ಕ್ ಆಗದೆ ಇದ್ದರೆ ಅದು ಒಂದು ಪ್ರಾಬ್ಲಮ್ ಆಗ್ಬೋದು. ಮತ್ತು ಏರೋಪ್ಲೇನ್ ಬಾಡಿಲಿ ಕೆಲವು ಕಂಟ್ರೋಲಿಂಗ್ ಸ್ಟ್ರಕ್ಚರ್ಸ್ ಇರುತ್ತೆ. ಅಂದರೆ ಈ ಫ್ಲ್ಯಾಪ್ ಅಂತ ಇರುತ್ತೆ, ರಡಾರ್ ಅಂತ ಇರುತ್ತೆ, ಸ್ವ್ಯಾಪ್ ಅಂತ ಇರುತ್ತೆ. ಈ ಥರ ಸ್ಟ್ರಕ್ಚರ್ಸ್ಗಳಲ್ಲೆಲ್ಲ ಏನಾರ ಇಶ್ಯೂಸ್ ಆಯಿತು ಅಂದರೆ ಆವಾಗ ಲಿಫ್ಟ್ ಸಿಗಲ್ಲ. ಆ ಒಂದು ಲಿಫ್ಟ್ ಸಿಗದೆ ಇದ್ದಾಗ ಈ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಫ್ಲ್ಯಾಪು ಯೂಶಲಿ 5 ಡಿಗ್ರೀಸಲ್ಲಿರಬೇಕಾಯ್ತು, ಅದು ಕಂಪ್ಲೀಟ್ ರಿಟ್ರ್ಯಾಕ್ಟಿಂಗ್ ಅಂದರೆ ಮಡ್ಚ್ಕೊಂಡೇ ಇತ್ತು, ಅದು ಇನ್ನೂ ಆ ಒಂದು ಇದು ಆಗಿರಲಿಲ್ಲ. ಆವಾಗ ಏರೋ ಸ್ಟ್ರಕ್ಚರಲ್ಲಿ ಏನಾರು ಪ್ರಾಬ್ಲಮ್ ಇತ್ತಾ, ಅದರಿಂದ ಲಿಫ್ಟ್ ಏನಾರು ಪ್ರಾಬ್ಲಮ್ ಆಯಿತಾ, ಅದು ಹೇಳೋಕ್ಕೆ ಬರಲ್ಲ. ಆಮೇಲೆ ಇದು ಟೇಕ್ ಆಫ್ ಪೊಸಿಷನ್ಸಲ್ಲಿ ಕೆಲವು ಕ್ಯಾಲ್ಕುಲೇಷನ್ಸ್ ಇರ್ತವೆ. ಅಂದರೆ ಟೇಕ್ ಆಫ್ ಸ್ಪೆಸಿಫಿಕೇಷನ್ಸ್ ಅಂತಲೇ ಇರ್ತದೆ. ಅಂದರೆ ಈ ಹೀಟು, ಔಟ್ಸೈಡ್ ಟೆಂಪ್ರೇಚರು, ಏರ್ಕ್ರಾಫ್ಟ್ ವೆಯ್ಟು, ಕಾರ್ಗೋ ವೆಯ್ಟು, ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಯಾವ V1 ಸ್ಪೀಡಲ್ಲಿ ಯಾವ ಪಾಯಿಂಟಲ್ಲಿ ಟೇಕ್ ಆಫ್ ಮಾಡಬೇಕು ಅಂತಿರುತ್ತೆ. ಆ ಟೇಕ್ ಆಫ್ ಸ್ಪೆಸಿಫಿಕೇಷನಲ್ಲಿ ಏರುಪೇರ್ ಆದ್ರೂ ಈ ಥರ ಪ್ರಾಬ್ಲಮ್ ಬರುತ್ತೆ. ಸೊ ಈ ಥರ ಹೇಳ್ಕೊಂಡು ಹೋದರೆ ಅನೇಕ ಪ್ರಾಬ್ಲಮ್ಗಳಿದ್ದಾವೆ. ಸೊ ಇದರಲ್ಲಿ ಯಾವುದು ಕಡಖಂಡಿತವಾಗಿ ಈ ಪ್ರಾಬ್ಲಮಿಂದನೇ ಹಿಂಗಾಯಿತು ಅಂತ ಹೇಳೋಕ್ಕೆ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಆಗಬೇಕು ಮತ್ತು ಆ ಬ್ಲ್ಯಾಕ್ ಬಾಕ್ಸಸ್ಗಳು ಸಿಗಬೇಕು. ಅದನ್ನೆಲ್ಲ ನೋಡಿದ ಮೇಲೆ ಈ ಒಂದು ಮಾಹಿತಿ ಸಿಗುತ್ತೆ. ಸರ್, ಇನ್ನು ಬ್ಲ್ಯಾಕ್ ಬಾಕ್ಸ್ ವಿಚಾರಕ್ಕೆ ಬಂದರೆ ಮಾಹಿತಿ ಎಷ್ಟು ಸಮಯದವರೆಗೆ ಅದರಲ್ಲಿ ಆ ಮಾಹಿತಿ ಇರುತ್ತೆ ಅನ್ನುವಂಥದ್ದು ಸರ್, ಅದ್ರ ಬಗ್ಗೆ ಹೇಳೋದಾದರೆ ಎಷ್ಟೆಲ್ಲ ಮಾಹಿತಿಗಳು ಸಿಗ್ಬೋದು ಆ ಒಂದು ಬ್ಲ್ಯಾಕ್ ಬಾಕ್ಸಿಂದ ಇದ್ದುರಂಥ ಘಟನೆ ಬಗ್ಗೆ? ನೋಡಿ, ಒಂದು ಇನ್ವೆಸ್ಟಿಗೇಷನ್ ಅಂತೂ ಆಗುತ್ತೆ. ಅವಶೇಷಗಳನ್ನೆಲ್ಲ ಬಿದ್ದಿರ್ತಾವಲ್ಲ, ಅದನ್ನೆಲ್ಲ ನೋಡಿಕೊಂಡು ಕೆಲವು ಇದು ಡ್ರಾ ಮಾಡ್ತಾರೆ, ಕನ್ಕ್ಲೂಷನ್ಸ್ ಡ್ರಾ ಮಾಡ್ತಾರೆ, ಈ ಥರದಕ್ಕೆ ಪ್ರಾಬ್ಲಮ್ ಆಗಿರ್ಬೋದು ಅಂತ. ಅದಾದ ನಂತರ ಫೈನಲ್ ಕನ್ಫರ್ಮೇಷನ್ಗೆ 2 ಬ್ಲ್ಯಾಕ್ ಬಾಕ್ಸ್ ಇರುತ್ತೆ. ಬ್ಲ್ಯಾಕ್ ಬಾಕ್ಸ್ ಅಂದರೆ ಆರೆಂಜ್ ಕಲರ್ ಇರುತ್ತೆ, ಅದು ರಿಯರ್ ಸೈಡ್ ಆಫ್ ದಿ ಏರ್ಕ್ರಾಫ್ಟ್ ಇರುತ್ತೆ, ಅಂದರೆ ಹಿಂದ್ಗಡೆ ಭಾಗದಲ್ಲಿ ಇರುತ್ತೆ. ಆ 2 ಬಾಕ್ಸ್ಗಳು ಸಿಕ್ಕಿದ್ರೆ ಅದು ಎಷ್ಟು ಎಕ್ಸ್ಟೆಂಟ್ ಡ್ಯಾಮೇಜ್ ಆಗಿದೆ ಅನ್ನೋದ್ರ ಮೇಲೆ ರಿಟ್ರೀವಲ್ ಟೈಮ್ ತಗೊಳ್ಳೋಂಗೆ ಇದು ಮಾಡ್ತಾರೆ. ಯೂಶಲಿ ಅದು 3500 G, ಅಂದರೆ ನಾನು 10 kg ಅಂದರೆ 3500 ಟೈಮ್ಸ್ 10 kg. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ, ಅಷ್ಟು ಭಾರ ತಡೆಯೋಬಲ್ಲ ಅಂತ ಬ್ಲ್ಯಾಕ್ ಬಾಕ್ಸು. ಆಮೇಲೆ 1000 ಡಿಗ್ರಿ ಹೋದರೂ ಅದೇನು ಇದಾಗಲ್ಲ, ಮತ್ತು ನೀರಲ್ಲಿ ಮುಳುಗಿದ್ರು 30-40 ದಿವಸ ಇದ್ದರೂ ಅದೇನೂ ಆಗಲ್ಲ. ಆ ಥರ ಎಲ್ಲ ಅದನ್ನು ಬಿಲ್ಡಪ್ ಮಾಡಿರ್ತಾರೆ.
ಸೊ ಆ ಡೇಟಾಸ್ ರಿಟ್ರೀವ್ ಮಾಡೋಕ್ಕೆ ಒಂದು ಅಮೇರಿಕಾಗೆ ಹೋಗ್ಬೇಕಿತ್ತು, UK ಹೋಗ್ಬೇಕಾಯಿತು. ಈಗ ಇದು ಇಂಡಿಯಾದಲ್ಲೇ ರಿಟ್ರೀವ್ ಮಾಡೋವಂಥ ಒಂದು ಸಂಸ್ಥೆ ಇದ್ದಾವೆ. ಸೊ ಅದರಿಂದ ಬೇಗ ರಿಟ್ರೀವ್ ಮಾಡ್ಬೋದು. ಆ ಬ್ಲ್ಯಾಕ್ ಬಾಕ್ಸ್ 2 ಥರ ಅನ್ನಲ್ಲ. ಒಂದು ಫ್ಲೈಟ್ ಡೇಟಾ ರೆಕಾರ್ಡರ್ ಅಂತ ಇರುತ್ತೆ. ಅಂದರೆ ಫ್ಲೈಟಲ್ಲಿ ಇದ್ದಿದ್ದಂಥ ವೇಗ, ಸ್ಪೀಡು, ಆಲ್ಟಿಟ್ಯೂಡು, ಟೆಂಪ್ರೇಚರು, ಕ್ಯಾಬಿನ್ ಪ್ರೆಷರ್ ಅದೆಲ್ಲ ಫ್ಲೈಟ್ ಪ್ಯಾರಾಮೀಟರ್ಸ್, ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಎಲ್ಲ ರೆಕಾರ್ಡ್ ಆಗಿರುತ್ತೆ. ಇನ್ನೊಂದು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಂತ ಇರುತ್ತೆ. ಅದು ಬಂದು ಪೈಲಟ್ಸ್ಗಳ ಮಧ್ಯೆ ನಡೆದಂಥ ಸಂಭಾಷಣೆಗಳು, ಪೈಲಟ್ಸ್ಗಳು ಏನು ಮಾತಾಡಿದ್ರು, ATC ಜೊತೆ ಏನು ಮಾತಾಡಿದ್ರು, ಆ 38 ಸೆಕೆಂಡಲ್ಲಿ ಯಾವ ಅಲಾರಾಮ್ ಕೇಳಿಸ್ತಿತ್ತು, ಇಂಜಿನ್ ಸೌಂಡ್ ಕೇಳಿಸ್ತಿತ್ತ, ಇವೆಲ್ಲ ಅದರಲ್ಲಿ ಗೊತ್ತಾಗುತ್ತೆ. ಇಷ್ಟು ಮಾಹಿತಿಗಳನ್ನೆಲ್ಲ ಕೂಡ ಕಲೆ ಹಾಕಿ ಒಂದು ಫೈನಲ್ ಕನ್ಕ್ಲೂಷನ್ಗೆ ಡ್ರಾ ಮಾಡ್ತಾರೆ. ಅದು ಇದರಿಂದನೇ ಆಗಿರ್ಬೋದು ಅಂತ. ಇದನ್ನು ಡ್ರಾ ಮಾಡೋಕ್ಕೆ ವಾರಗಟ್ಟಲೆ ಆಗ್ಬೋದು, ತಿಂಗಳುಗಟ್ಟಲೆ ಆಗ್ಬೋದು, ವರ್ಷಾನುಗಟ್ಲೆನೂ ಆಗ್ಬೋದು, ಡಿಪೆಂಡಿಂಗ್ ಆನ್ ದಿ ಅವೈಲಬಲ್ ಮಾಹಿತಿಗಳು. ಸೊ ಇಷ್ಟೆಲ್ಲ ವೆಯ್ಟ್ ಮಾಡಬೇಕಾಗತ್ತೆ. ಇವರಿಂದನೇ ಇದಕ್ಕೋಸ್ಕರ ಪ್ರಾಬ್ಲಮ್ ಆಯಿತು ಅಂತ ಹೇಳೋಕ್ಕಾಗಲ್ಲ. ಎಸ್ ಸರ್, ಇನ್ನು ಫ್ಲೈಟು ಟೇಕ್ ಆಫ್ ಆಗೋಕ್ಕಿಂತ ಮುಂಚೆ ಎಷ್ಟು ಜನರ ತಂಡ ಟೀಮು ಆ ಪರಿಶೀಲನೆ ಮಾಡುವಂಥದ್ದು, ಅಂದರೆ ಗ್ರೀನ್ ಸಿಗ್ನಲ್ಲು ಕೊಡುತ್ತೆ, ಓಕೆ ಎಲ್ಲದೂ ಕೂಡ ಸರಿಯಾಗಿದೆ, ಇನ್ನು ಹೊರಡ್ಬೋದು, ಟೇಕ್ ಆಫ್ ಆಗಲಿಕ್ಕೆ ಗ್ರೀನ್ ಸಿಗ್ನಲ್ ಕೊಡಲಿಕ್ಕೆ ಎಷ್ಟು ಜನರು ಟೆಕ್ನಿಷಿಯನ್ಸ್ ಅಲ್ಲಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದು? ಇಲ್ಲಿ ಇಷ್ಟೇ ಜನ ಟೆಕ್ನಿಷಿಯನ್ಸ್ ಅಂತ ನಾನು ಹೇಳೋಕ್ಕಾಗಲ್ಲ. ಒಂದು ಇಂಜಿನಿಯರಿಂಗ್ ಟೀಮ್ ಇರುತ್ತೆ. ಇದು ಔಟ್ಸೈಡು ಫ್ಯೂಯಲ್ ಚೆಕ್ ಮಾಡೋದು, ಫ್ಯೂಯಲ್ಲು, ಇಂಜಿನ್ನು, ಬ್ರೇಕಿಂಗ್ ಸಿಸ್ಟಮ್, ಹೈಡ್ರಾಲಿಕ್ಸು ಇವೆಲ್ಲ ಚೆಕ್ ಮಾಡೋಕ್ಕೆ ಒಂದು ಟೀಮ್ ಇರುತ್ತೆ. ಒಳಗಡೆ ಪೈಲಟ್ ಅವರು ಒಂದು ಚೆಕ್ ಮಾಡೋ ಟೀಮ್ ಇರುತ್ತೆ. ಅಂದರೆ ಪೈಲಟ್ ಅವ್ರದ್ದು ಏನೇನು ಏವಿಯಾನಿಕ್ಸಲ್ಲಿ ಏನೇನು ಚೆಕ್ ಮಾಡಬೇಕೋ ಪೈಲಟು, ಕೋ-ಪೈಲಟ್ ಅವರು ಚೆಕ್ ಮಾಡ್ಕೋತಾರೆ. ಮತ್ತು ಹೊರಗಡೆ ಮೇಂಟೆನೆನ್ಸು, ಏರ್ ಹಾಸ್ಟಸ್ದು ಸೀಟ್ಸು ಅದು ಮೇಂಟೆನೆನ್ಸ್ ಮಾಡೋ ಟೀಮೇ ಬೇರೆ ಇರುತ್ತೆ. ಸೊ ಒಂದೊಂದಕ್ಕೊಂದೊಂದು ಟೀಮ್ ಇರುತ್ತೆ. ಇಷ್ಟೇ ಖಂಡಿತವಾಗಿ 20 ಜನ ಇರ್ತಾರೆ, ಅಷ್ಟೇ ಜನ ಇರ್ತಾರೆ ಅಂತ ಹೇಳೋಕ್ಕೆ ಬರೋಲ್ಲ. ಸೊ ಬಟ್ ಆ ಸಿಸ್ಟಮ್ಸ್ನ ಯಾರ್ಯಾರು ಪರಿಣಿತರಿರ್ತಾರೋ ಅವ್ರವ್ರು ಚೆಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅದನ್ನು ಚೆಕ್ ಮಾಡೇ ಅದೆಲ್ಲ ಕ್ಲಿಯರೆನ್ಸ್ ಹತ್ತತ್ರ 150 ಚೆಕ್ ಮಾಡ್ತಾರೆ. ಅದೆಲ್ಲ ಚೆಕ್ಕಿಂಗ್ ಆಗಿ ಕ್ಲಾರಿಟಿ ಸಿಕ್ಕಿದ ಮೇಲೆ ವಿಮಾನ ಟೇಕ್ ಆಫ್ ಆಗೋಕ್ಕೆ ಸಾಧ್ಯತೆ ಇದೆ. ಅದೇ ಈ ಚೆಕ್ ಮಾಡೋ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಏನಾದರೂ ಚತುರೆಗಳು ಆ ಥರದ್ದು ಏನಾದರೂ ಇನ್ಸಿಡೆಂಟ್ ಅದು ಹೇಳೋಕ್ಕಾಗಲ್ಲ, ಅದು ರೂಲ್ ಔಟ್ ಮಾಡೋಕ್ಕಾಗಲ್ಲ. ಯಾವುದೋ ಒಂದು ಪ್ಲೇಸ್ ಚೆಕ್ ಮಾಡೋದೇನು ಟಿಕ್ ಹಾಕಿರ್ಬೋದು, ಅದು ರೂಲ್ ಔಟ್ ಮಾಡೋಕ್ಕಲ್ಲ. ಇದೆಲ್ಲ ಹ್ಯೂಮನ್ ಇಂಟರ್ವೆನ್ಷನ್ ಇದ್ದಾಗ ಪ್ರಾಬ್ಲಮ್ ಆಗೋದು ಸಹಜ. ಸೊ ಅದು ಹೇಳೋಕ್ಕಾಗಲ್ಲ, ಆಗಿರ್ಬೋದು, ಹೇಳೋಕ್ಕಾಗಲ್ಲ. ಓಕೆ, ಇಷ್ಟೊಂದು ಅತ್ಯಾಧುನಿಕ ತಂತ್ರಜ್ಞಾನಗಳು ಇದ್ರೂ ಕೂಡ ಈ ಥರ ಘಟನೆಗಳಾಗುವಂಥದ್ದು, ಅಂದರೆ ಈ ಹಿಂದೆ ನಾವು ವಿದೇಶಗಳಲ್ಲಿ ನೋಡ್ತಾ ಇದ್ವಿ, ಇವಾಗ ನಮ್ಮ ದೇಶದಲ್ಲಿ ಈ ರೀತಿಯಾದ ದುರಂತ ಘಟನೆ ಆಗುವಂಥದ್ದು ಸರ್ ಆಗ್ತಾ ಇದೆ. ಆಟೋಮೇಷನ್ ಅನ್ನೋದು ದಿವಸನೂ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಹ್ಯೂಮನ್ ಇಂಟರ್ವೆನ್ಷನ್ ಕಮ್ಮಿ ಮಾಡ್ತಾ ಇದ್ದಾರೆ. ಆಟೋ ಪೈಲಟ್ ಮೋಡ್ ಬಂದಿದೆ ಈಗ. ಪೈಲಟ್ಟು ಈವನ್ ಸುಮ್ಮನೆ ಕೂತ್ಕೊಂಡು ಆಟೋ ಪೈಲಟ್ ಮೋಡ್ ಆನ್ ಮಾಡಿದ್ರೂ ಅದು ಚಾಲನೆ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಈ ಥರ ಅನೇಕ ಟೆಕ್ನಾಲಜಿ ಇಂಪ್ರೂವೈಸೇಷನ್ ತುಂಬಾ ಆಗ್ತಾ ಇದೆ. ದುರಂತಗಳು ಕಮ್ಮಿ ಆಗ್ತಾ ಇದೆ, ಝೀರೋ ಆಗಿಲ್ಲ, ಕಮ್ಮಿ ಆಗ್ತಾ ಇದೆ. ಸೊ ಇನ್ನು ಮುಂದೆ ಈ ಒಂದು ಪ್ರಾಬ್ಲಮಲ್ಲಿ ಯಾವ್ದಾದ್ರು ಒಂದು ಸಿಕ್ಕಾಕೊಂಡ್ರೆ ಅದ್ರ ಮೇಲೆ ಜಾಸ್ತಿ ಇಂಪ್ರೂವೈಸ್ ಮಾಡೋಕ್ಕೆ, ಫುಲ್ ಪ್ರೂಫ್ ಮಾಡೋಕ್ಕೆ ನೋಡ್ತಾರೆ ಆ ಸಿಸ್ಟಮ್ನ. ಓಕೆ, ಈ ಘಟನೆಯಲ್ಲಿ ಓರ್ವ ವ್ಯಕ್ತಿ ಬದುಕುಳಿದು ಬಂದಿರುವಂಥದ್ದು ಅದು ನಿಜಕ್ಕೂ ಕೂಡ ಪವಾಡ ಅಂತೇಳಿ ಹೇಳ್ಬೋದು. ಅದ್ರ ಬಗ್ಗೆ ಹೇಳೋದಾದ್ರೆ ಈಗ ಅವ್ನು ಕೂತಿದ್ದಂಥದ್ದು ಎಮರ್ಜೆನ್ಸಿ ಸೀಟ್ ಪಕ್ಕ 11A ಬಂದು ಎಮರ್ಜೆನ್ಸಿ ಸೀಟು. ಈ ಬಿಸ್ನೆಸ್ ಕ್ಲಾಸ್ ಸೀಟ್ ಹಿಂದೆ ಕೂತಿದ್ದವನು ಅದು ಎಮರ್ಜೆನ್ಸಿ ಡೋರ್ಗೆ ಕನೆಕ್ಟ್ ಆಗ್ತಿದ್ದಂಥ ಸೀಟು. ಸೊ ಆ ಎಮರ್ಜೆನ್ಸಿ ಡೋರ್ ತಕ್ಷಣ ಓಪನ್ ಮಾಡಿ ಜಂಪ್ ಮಾಡಿದ್ದಾನೆ, ಧೈರ್ಯ ಮಾಡಿದ್ದಾನೆ. ಸೊ ಬದುಕುಳಿದಿದ್ದಾನೆ. ಯೂಶ್ವಲಿ ಎಮರ್ಜೆನ್ಸಿ ಡೋರ್ ಒಂದು 4-5 ಸೀಟ್ ಹಿಂದೆ ಇರೋರು ಆ ಕೆಲಸ ಮಾಡ್ಬೋದು, ಬಟ್ ಆ ಟೈಮ್ ಸಿಕ್ಕಿರ್ಬೇಕಲ್ಲ ಅವ್ರಿಗೆ ಮಾಡೋಕ್ಕೆ. ಇವನಿಗೇನೋ ತಕ್ಷಣ ಜಂಪ್ ಮಾಡಿಬಿಟ್ಟ ಆ ಎಮರ್ಜೆನ್ಸಿ ಡೋರಿಂದ. ಬಟ್ ಎಲ್ಲರಿಗೂ ಆ ಚಾನ್ಸ್ ಸಿಕ್ಕಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಓಕೆ ಸರ್, ಮೊದಲ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ, ಅಂದರೆ ಆ ರನ್ವೇ ಈ ಸಮೀಪದಲ್ಲಿ ಮನೆಗಳು, ಎತ್ತರವಾದ ಕಟ್ಟಡಗಳು ಇರಬಾರ್ದು, ಮರಗಳು ಅಂತೇಳಿ. ಎಷ್ಟು ಮೀಟ್ರ್ ಅಥವಾ ಎಷ್ಟು ಕಿಲೋಮೀಟ್ರ್ ಅಂತರದಲ್ಲಿ ಅದನ್ನು ಇದು ಮಾಡಬಾರ್ದು? ಕಿಲೋಮೀಟ್ರು ರೇಡಿಯಸ್ಸಲ್ಲಿ ಆ ಥರ ಇರಬಾರ್ದು. ಈವನ್ ನೀವು ಏರ್ ಶೋ ಆದಾಗ ಬೆಂಗಳೂರಲ್ಲಿ ನೋಡ್ಬೋದು, 10 ಕಿಲೋಮೀಟ್ರ್ ರೇಡಿಯಸ್ಸಲ್ಲಿ ಯಾವುದೇ ವಿಧವಾದ ಹೋಟ್ಲುಗಳಾಗಲಿ, ಮಾಂಸದ ಅಂಗಡಿಗಳಾಗಲಿ ಯಾವುದೂ ಓಪನ್ ಮಾಡಬಾರ್ದು ಅಂತ ಹೇಳೋದು ಇದಕ್ಕೇ. ಈ ಥರ ದುರಂತಗಳಾಗ್ತವೆ, ಇಂಜಿನ್ಗಳಿಗೆ ಹೊಡಿತವೆ, ಈ ಬರ್ಡ್ ಹಿಟ್ಗಳಾದರೆ ಈ ಥರ ದುರಂತ ಆಗ್ತವೆ ಅಂತಲೇ ಈ ಪ್ರಾಬ್ಲಮ್ಗೆ ಹೇಳೋದು. ಓಕೆ, ಅಂದರೆ ಡಬಲ್ ಇಂಜಿನ್ ವಿಮಾನ ಆಗಿತ್ತು, ಅದು ಎರಡೂ ಕೂಡ ಫೇಲ್ಯೂರ್ ಆಗುವಂಥದ್ದು ಅಥವಾ ಹೇಗೆ ಇದು ಅಂತ? ಅಲ್ಲ, ಈಗ ಒಂದು ಸ್ಟೆಬಿಲಿಟಿ ಇದ್ದಿದ್ರೆ, ಒಂದು 3000 ಫೀಟಲ್ಲಿ ಹೈಟಲ್ಲಿ ಹೋಗಿ ಒಂದು ಸ್ಟೇಬಲ್ ಆಗಿ ಹೋಗ್ತಾ ಇದ್ದಿದ್ದರೆ ವಿಮಾನ,
ಸೊ ಆವಾಗ ಅವ್ರಿಗೆ ಒಂದು ಇದಿರ್ತಿತ್ತು ಏನೋ ಒಂದು ಇಂಜಿನಲ್ಲೂ ಬೇಕಾದ್ರೆ ಅವರು 180 ಡಿಗ್ರಿ ಟರ್ನ್ ತೊಗೊಂಡು ಬಂದು ಲ್ಯಾಂಡ್ ಆಗ್ಬೋದಾಗಿತ್ತು. ಬಟ್ ಈ 675 ಫೀಟಲ್ಲಿ ಅವ್ರಿಗೆ ಯಾವುದೇ ವಿಧವಾದ ಚಾನ್ಸಸ್ ಸಿಗಲ್ಲ. ಅದನ್ನು ಸ್ಟೇಬಲ್ ಮಾಡಿಕೊಂಡು ಮತ್ತೆ ತಿರುಗಿ ಬರೋದು, ಅಕಸ್ಮಾತ್ ಏನೋ ಖಾಲಿ ಗ್ರೌಂಡ್ ಮುಂದೆ ಇತ್ತು ಅಂದರೆ ಅದರಲ್ಲಿ ಹೋಗಿ ಏನೋ ಗ್ಲೈಡ್ ಮಾಡೋಕ್ಕೆ ಟ್ರೈ ಮಾಡಿ ಒಂದಷ್ಟು ಜನ ಸೇವ್ ಮಾಡ್ಬೋದಾಗಿತ್ತೆ ಹೊತ್ತು ಮತ್ತೆ ವಾಪಸ್ ತಿರುಗಿಸ್ಕೊಂಬಂದು ತಿರ್ಗಾ ರೀಲ್ಯಾಂಡ್ ಮಾಡಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದು ಭಾಳ ಇನ್ನೂ ಸ್ಟೇಬಲ್ ಆಗಬೇಕು ಏರ್ಕ್ರಾಫ್ಟ್ ಅದನ್ನೆಲ್ಲ ಮಾಡೋಕ್ಕೆ. 675 ಅಡಿಲಿ ಅದು ಸ್ಟೇಬಲ್ ಆಗೇ ಇರಲ್ಲ. ಮಿನಿಮಮ್ 3000 ಫೀಟ್ಗಾರು ಹೋಗಿರಬೇಕಾಗಿತ್ತು ಅದು. ಇದಿಷ್ಟು ಗಿರೀಶ್ ಲಿಂಗಣ್ಣ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.